ಈ ಸ್ವತ್ತಿಗೆ ಅರ್ಜಿ ಸಲ್ಲಿಸಿ 2 ತಿಂಗಳಾದರೂ ನಿವೇಶನದ ಈ ಸ್ವತ್ತನ್ನು ಅಧಿಕಾರಿಗಳು ನೀಡಿಲ್ಲವೆಂದು ಬೇಸರಗೊಂಡ ವ್ಯಕ್ತಿಯೊಬ್ಬ ಪುರಸಭೆ ಕಚೇರಿಯಲ್ಲೇ ಬೆಡ್ಶೀಟ್ ಹಾಸಿಕೊಂಡು ಮಲಗಿ ವಿನೂತನ ಪ್ರತಿಭಟನೆ ನಡೆಸಿದ ಘಟನೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಲೆಬೆನ್ನೂರಿನಲ್ಲಿ ನಡೆದಿದೆ. ಮಲೆಬೆನ್ನೂರಿನ ನಿವಾಸಿ ರಾಮತುಲ್ಲಾ ಪ್ರತಿಭಟನೆ ನಡೆಸಿದವರು. ಜಿಗಳಿ ರಸ್ತೆಯಲ್ಲಿರುವ ನಿವೇಶನಕ್ಕೆ ಈ ಸ್ವತ್ತು ನೀಡುವಂತೆ ಮಾರ್ಚ್ನಲ್ಲಿ ಅರ್ಜಿ ಸಲ್ಲಿಸಿದ್ದು, ಅಂದಿನಿಂದ ಇಂದಿನವರೆಗೆ ಅಧಿಕಾರಿಗಳು ಈ ಸ್ವತ್ತು ನೀಡಿಲ್ಲ, ಬರೀ ಕಚೇರಿಗೆ ಅಲೆದಾಡಿಸುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಕಚೇರಿಗೆ ಭೇಟಿ ನೀಡಿದಾಗಲೆಲ್ಲ ಅಧಿಕಾರಿಗಳು ನಾಳೆ ಬಾ ನಾಡಿದ್ದು ಬಾ ಎಂದು ಅಲೆದಾಡಿಸುತ್ತಿದ್ದು, ಇದರಿಂದ ಬೇಸತ್ತು ಕಚೇರಿಯಲ್ಲೇ ಮಲಗಿ ಪ್ರತಿಭಟನೆ ನಡೆಸಿದ್ದಾಗಿ ರಾಮತುಲ್ಲಾ ಹೇಳಿದ್ದಾರೆ. ಇವರ ಹೋರಾಟಕ್ಕೆ ಮಣಿದಂತಹ ಮುಖ್ಯಾಧಿಕಾರಿ ಹನುಮಂತಪ್ಪ 2 ದಿನಗಳ ಒಳಗಾಗಿ ಈ ಸ್ವತ್ತು ನೀಡುವ ಭರವಸೆ ನೀಡಿದ್ದು, ರಾಮತುಲ್ಲಾ ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ಜಾಸ್ತಿ ಹೊತ್ತು ಕುತ್ಕೊಳಂಗಿಲ್ಲ, ನನಗೆ ಸಾಕಾಗಿತ್ತು. 1.5 ಗಂಟೆಯಿಂದ ಕುತ್ಕೊಂಡಿಲ್ಲ. ಚಾರ್ಜ್ ಗಿಟ್ಟನೆ ಅದೇನ ಅವರು 20 ನೋಯ್ತು ನಮಗೆ. ಕುತ್ಕೊಳಂಗಿಲ್ಲ, ನಾವು ಜಾಸ್ತಿ ಹೊತ್ತು ಕುತ್ಕೊಳಂಗಿಲ್ಲ, ನನಗೆ ಸಾಕಾಗಿತ್ತು. 1.5 ಗಂಟೆಯಿಂದ ಕುತ್ಕೊಂಡಿಲ್ಲ. ಚಾರ್ಜ್ ಗಿಟ್ಟನೆ ಅದೇನ ಅವರು